ಎರಡು ಹಾಲೆಲೂಯ. ಸರಿ, ಎಲ್ಲ ಕಣ್ಗಳು ಮುಚ್ಚಿದವರಾಗಿ ನಾವು ಪ್ರಾರ್ಥನೆಯಿಂದ ಎಲ್ಲರೂ ಕೂಡ ದೇವರನ್ನ ಸ್ವಾಗತ ಮಾಡುತ್ತಾ ಆತನ ಕರೆಯೋಣ. ಪ್ರೀತಿಯುಳ್ಳ ದೇವಜನ, ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ದೇವರನ್ನ ಘನಪಡಿಸಬೇಕೆಂಬುದಾಗಿ ಆತನ ಆಸೆ ಆಗಿದೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ, ಎಸ್ಸಯ್ಯ ನಿತ್ಯವೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರ. ನಿತ್ಯವೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಬಲವಾದ ಕೃಪೆಗಾಗಿ ಸ್ತೋತ್ರ, ನಿನ್ನ ಬಲವಾದ ಕೃಪೆಗಾಗಿ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬಾ ಪವಿತ್ರ ಆತ್ಮನೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ ದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಅಯ್ಯ, ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಬೇಕಯ್ಯ, ನಿನ್ನ ಪ್ರಸನ್ನತೆ ಬೇಕು ದೇವರೇ. ನಿನ್ನ ಮಹಿಮೆಯ ಮೇಘದ ಮೂಲಕ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಮಹೋನ್ನತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಮಹೋನ್ನತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘದ ಮೂಲಕ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಯಾವಾಗಲೂ ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡಲು ಬನ್ನಿರಿ ಪವಿತ್ರ ಆತ್ಮನೇ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಎಲ್ಲ ಸಮಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತಿನೇ ನಿನಗೆ ಸ್ತೋತ್ರ. ಅಸಾಧ್ಯವಾದ ಸಮಯದಲ್ಲಿ ಕೂಡ ಸಾಧ್ಯವಾಗಿ ಮಾರ್ಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಮಹಿಮೆಯ ಮೇಘದ ಮೂಲಕ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಆರಾಧನೆ ದೇವರೇ. ನೀನೇ ಪ್ರತಿ ವಿಷಯದಲ್ಲಿ ನಡೆಸಿ, ನೀನೇ ನಮ್ಮೊಟ್ಟಿಗೆ ಇದ್ದುಕೊಂಡು ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನೇ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ನೀನೇ ನಡೆಸಲು ಬಾ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ನೀನೇ ನಡೆಸಲು ಬಾ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಮುಂದಿನ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸಿ, ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ಹಾಡುಗಳು, ಆರಾಧನೆ, ವಾಕ್ಯ ದೇವರೇ, ಪ್ರತಿ ವಿಷಯದಲ್ಲಿ ನಡೆಸಿ ನೀನೊಬ್ಬಾತನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಬೇಡಿಕೊಳ್ಳುತ್ತೇವೆ ದೇವರೇ. ಅದೇ ರೀತಿ ಕರ್ತನೇ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ ಸ್ಥಳವನ್ನು ಆವರಿಸಿಕೊಳ್ಳಲಿ. ನಿನ್ನ ಮಹಿಮೆಯ ಮೇಘವು ದೇವರೇ ಸ್ಥಳದಿಂದ ಎಸಪ್ಪ ಕರ್ತನ ದೇವರೇ ಹೆಚ್ಚಾಗಿ ತುಂಬಲಿ ಈ ಸ್ಥಳದಲ್ಲಿ ದೇವರೇ. ಸ್ವಲ್ಪ ಅಧಿಕವಾಗಿ ನಿನ್ನ ಮಹಿಮೆಯ ಮೇಘವು ಏರಳವಾಗಿ ತುಂಬಬೇಕೆಂತೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.
ಹಾಲೆಲೂಯ. ಎಲ್ಲರೂ ಹೇಳುವ ಹಾಲೆಲೂಯ. ಸ್ವರತೆಯನ್ನು ಹಾಲೆಲೂಯ. ಎಲ್ಲರೂ ಕೂಡ ಸ್ವರತೆಯನ್ನು ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಎಲ್ಲರ ಸ್ವರತೆ ಹಾಲೆಲೂಯ. ಎಲ್ಲರಿಗೆ ಬರುವಂಥ ಹಾಡುಗಳಾರೆ ನಾವು ದೈವಾದ ದೇವರ ನಮ್ಮನ್ನು ಗಣಪಡಿಸೋಣ. ಏಸಯ್ಯ ನೀನಂದ್ರೆ ನನಗಿಷ್ಟ ಮಾಡಾಡುತ್ತ ದೈವಾದ ದೇವರನ್ನು ನಾವೆಲ್ಲರೂ ಗಣಪಡಿಸಿ ಆತ ನಾವೆಲ್ಲರೂ ಕೂಡ ಸ್ಮರಿಸೋಣ. ಸ್ತೋತ್ರ. ನಾನಿನ್ನ ಬಿಡಲಾರೆ ಏಸಯ್ಯ, ನಾನಿನ್ನ ಮರೆಯಲಾರೆ.
ನನ್ನನ್ನು ನಂಬುವವನು ಸತ್ತರು ಬದುಕುವೆ ಎಂದೇ. ನಾನೇ ಪುನರುತ್ಥಾನವು ಜೀವವು ಎಂದೇ. ನನ್ನನ್ನು ನಂಬುವವನು ಸತ್ತರು ಬದುಕುವೆ ಎಂದೇ. ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ. ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ. ನಾನಿನ್ನ ಬಿಡಲಾರೆ, ಮರೆಯಲಾರೆ, ನಾನಿನ್ನ ಬಿಡಲಾರೆ. ಏಸಯ್ಯ ನೀನಂದ್ರೆ ಇಷ್ಟ. ಎಲ್ಲರೂ ಸೇರೋಣ. ಏಸಯ್ಯ ನೀನಂದ್ರೆ ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ. ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೆ ಎಂದೇ. ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ. ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೆ ಎಂದೇ. ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ. ಎಲ್ಲರೂ ಸೇರೋಣ. ನೀನಂದ್ರೆ ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಏಸಯ್ಯ ನೀನಂದ್ರೆ ನನಗಿಷ್ಟ. ಎಲ್ಲರೂ ಸೇರೋಣ. ಏಸಯ್ಯ 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 ನೀನಂದ್ರೆ ಮತ್ತೊಂದು ಸಾರಿ. ಏಸಯ್ಯ ನೀನಂದ್ರೆ ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ. ಏಸಯ್ಯ ನೀನಂದ್ರೆ ನನಗಿಷ್ಟ. ಏಸಯ್ಯ ನಿನ್ನ ಬಿಟ್ಟರೆ ನನಗೆ
ನನ್ನನ್ನು ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನೆಲ್ಲ ನನ್ನವೇ, ನನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ಆಮೆನ್. ನನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ಏನೇ ಆದರೂ ನಾ ಹೇಗೆ ಇದ್ದರೂ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಬಿಡದು ಏಸಪ್ಪ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನಿರುವೆ. ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆನ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನಿರುವೆ. ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆ. ಊಹೆಗೂ ನಿಲ್ಲದಂತ ಪ್ರೀತಿಯ ನನಗೆ ಕೊಟ್ಟು ನಿನ್ನ ಕೃಪೆಯ ದಾನೆಯರು ನನ್ನ ಹೃದಯದಿ ವಾಸಿಸುವೆ. ಊಹೆಗೂ ಆಮೆನ್. ಊಹೆಗೂ ನಿಲ್ಲದಂತ ಊಹೆಗೂ ನಿಲ್ಲದಂತ ಆಮೆನ್. ಊಹೆಗೂ ನಿಲ್ಲದಂತ ಹೃದಯದಿ ವಾಸಿಸುವೆ. ನನ್ನ ಬಿಟ್ಟು ಕೊಡದ ದೇವ, ನನ್ನ ಯೇಸುವೇ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಪ್ರತಿಯೊಬ್ಬರು ಹಲ್ಲೆಲೂಯಾ. ಸರಿ, ನಾವು ಇನ್ನೊಂದು ಹಾಡಾಡಿ ದೇವರ ನಮ್ಮ ಗಣಪಡಿಸೋಣ.
Hallelujah, 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 hallelujah. ಆರಾಧಿಸುವ ನಾವು ಆರಾಧಿಸುವ ಆತನ ದಯೆಯನ್ನೇ ಧ್ಯಾನಿಸುವ ಕರೆಗಳ ಎತ್ತಿ ವಂದಿಸುವ ಹಾಡುತ್ತ ಕರ್ತನ ಸ್ತುತಿಸುವ ಆರಾಧಿಸುವ ನಾವು ಆರಾಧಿಸುವ ಆತನ ದಯೆಯನ್ನೇ ಧ್ಯಾನಿಸುವ ಕರೆಗಳ ಎತ್ತಿ ವಂದಿಸುವ ಹಾಡುತ್ತ ಕರ್ತನ ಸ್ತುತಿಸುವ ಹಲ್ಲೆಲೂಯಾ 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 ಹಲ್ಲೆಲೂಯ. ಎಲ್ಲರೂ ಹಲ್ಲೆಲೂಯ. ಸರ್, ಎಲ್ಲರ ಕಣ್ಣುಗಳು ಮುಚ್ಚಿದವರಾಗಿ ನಾವು ನಮ್ಮ ನಿರ್ಮಾಣ ದೇವರನ್ನ ಎಲ್ಲರೂ ಸರಿ ಆರಾಧನೆ ಮಾಡಿಕೊಂಡ ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ. ಎಲ್ಲರೂ ಸರಿ ಆರಾಧನೆ ಮಾಡೋಣ. Rikalama shamukrata kilara bakanata rikalama mama ruba shamukrata kilara kamata rikalo ruba kanata marikalama mama rikashamukrata rikalama kanara rikalama mama mama ಯೇಸುವೇ ನಿನಗೆ ಸ್ತೋತ್ರಂ 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 ಯೇಸುವೇ ಹಲ್ಲೆಲೂಯಾ ಆರಾಧನೆ 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 ರಿಖಲಮ ಮಶ್ಮುಕರಮ ಮಮ ರಿಖತರಮ ಶಮುಕರದ ಕಿಲಮ ಮಮ ಮಮ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಸ್ವರವೆತ್ತಿ ನಾವು ದೈವವಾದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ರಿಖಲಮ ಶಮುಕರದ ಕಿರಬ ಕಲರ ಹಲ್ಲೆಲೂಯಾ 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 ರಿಖಲಮ ಶಮುಕರದ ಕಿರಮ ಮಮ 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 Rabakilarada shamukarama mama hallelujah. ಎಲ್ಲರೂ ಸರಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ ಆರಾಧನೆಗೆ ನೀ ಯೋಗ್ಯನೇ ನನ್ನ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನೀ ಯೋಗ್ಯನೇ ನನ್ನ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಸ್ತೋತ್ರ ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ
ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಸರಿ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ 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 ನಿನ್ನ ಆರಾಧಿಸುವೆ, ಸರ್ವವ್ಯಾಪಿಯೇ ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ಆಮೆನ್. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ, ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ, ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ, ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ, ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಕೆರೂಬಿಯರು
ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ನನ್ನೊಳಗೆ ಇರುವಾತನೇ ಆರಾಧನೆ. ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧಿಸುವೆ. ಅಯ್ಯ ಶುದ್ಧನೇ ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸಲೇಣ. ಪರಿಶುದ್ಧನೇ ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಗೂ ಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ. ಮಾನ ಪ್ರಭಾವವು ಉಳ್ಳವನೇ. ಎಲ್ಲರೂ ಸೇರೋಣ. ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ. ಆರಾಧನೆಗೆ ಪರಿಶುದ್ಧನೇ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. యేసయ్య నిನ್ನ ನಾಮ ನಾ ಹಾಡುವೆ. ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ.
ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಆರಾಧನೆ ಸ್ತುತಿ ಆರಾಧನೆ ಜೀವಾಂತ ದಿನವೆಲ್ಲ, ಜೀವಾಂತ ದಿನವೆಲ್ಲ ಏಸಯ್ಯ ಜೀವಾಂತ ದಿನವೆಲ್ಲ. ನನ್ನ ಜೊತೆ ಸೇರೋಣ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಏಸಯ್ಯ ನಿನ್ನ ನಾಮನ ಹಾಡುವೆ, ಸೇರಿ ನಿನ್ನ ಪ್ರೀತಿ ಮಾಡುವೆ. ಆರಾಧನೆ ಸ್ತುತಿ ಆರಾಧನೆ ಜೀವಾಂತ ದಿನವೆಲ್ಲ, ಜೀವಾಂತ ದಿನವೆಲ್ಲ ಏಸಯ್ಯ ಜೀವಾಂತ ದಿನವೆಲ್ಲ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಜೀವಾಂತ ದಿನವೆಲ್ಲ, ಜೀವಾಂತ ದಿನವೆಲ್ಲ ಜೀವಾಂತ ದಿನವೆಲ್ಲ. ಏಸಯ್ಯ ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ನನ್ನ ಜೊತೆ ಸೇರೋಣ. ಏಸಯ್ಯ ನಿನ್ನ ನಾಮ ಆರಾಧನೆ ಆರಾಧನೆ ಸ್ತುತಿ ಜೀವಾಂತ ದಿನವೆಲ್ಲ, ಜೀವಾಂತ ದಿನವೆಲ್ಲ. ಕೆಸರಲ್ಲಿ ಬಿದ್ದವನ, ಮೊಗದಲ್ಲಿ ಇದ್ದವನ, ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ. ಕೆಸರಲ್ಲಿ ಬಿದ್ದವನ, ಪಾಪದಲ್ಲಿ ಇದ್ದವನ, ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ. ಆರಾಧನೆ ಸ್ತುತಿ ಆರಾಧನೆ ಜೀವಾಂತ ದಿನವೆಲ್ಲ, ಜೀವಾಂತ ದಿನವೆಲ್ಲ ಏಸಯ್ಯ ಜೀವಾಂತ ದಿನವೆಲ್ಲ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ
ಸಯ್ಯ ಜೀವವ ಕೊಟ್ಟವಾನೆ ಸಯ್ಯ ಜೀವವ ಕೊಟ್ಟವಾನೆ ಆರಾಧನೆ ತುದಿ ಜೀವಾದ್ಯ ಅವೇ ಜೀವಾದ್ಯ ಅವೇ ಜೀವಾದ್ಯ ಆರಾಧನೆ
ಗೆಲ್ಲುವರು ಕರ್ತನ ನಾಮದಲ್ಲಿ ಎಲ್ಲವನ್ನ ಗೆಲ್ಲುವೆ ಯೇಸುವಿನ ನಾಮದಲ್ಲಿ ನಾ ಎಲ್ಲವನ್ನ ಗೆಲ್ಲುವೆ ಅಲ್ವಾ ನಿನ್ನ ಎಂದೆಂದು ಕೈ ಬಿಡದೆ ಯೇಸು ಕಾಯುವ ಅಲ್ವಾ ನಿನ್ನ ಇದುವರೆಗೂ ಎಂದೆಂದು ಕೈ ಬೀರದೆ ಕಾಯುವ ನಿನ್ನ ಎಂದೆಂದು ಕೈ ಬೀರದೆ ಇದುವರೆಗೂ ಕಾಯುವ ಎಂದೆಂದು ಕಾಯುವನು. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ಇದುವರೆಗೂ ನಮ್ಮನ್ನು ಕಾದು ನಡೆಸಿದ ಆತನೇ ನಿನಗೆ ಸ್ತೋತ್ರ. ದೇವರೇ, ಮುಂದೆ ಕೂಡ ನೀನು ಕಾದು ನಡೆಸುವ ಆತ ನಿನಗೆ ಸ್ತೋತ್ರ. ಯಾವಾಗಲೂ ಜೊತೆಗಿದ್ದುಕೊಂಡು ಬಲಪಡಿಸುವ ಆತ ನಿನಗೆ ಸ್ತೋತ್ರ. ಎಸಯ್ಯ, ನಿನ್ನ ಕೃಪೆಯಿಂದ ಕರ್ತ ನಮ್ಮನ್ನು ನಡೆಸುವ ಆತ ನಿನಗೆ ಸ್ತೋತ್ರ. ದೇವರೇ, ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿ, ದೇವರೇ, ಇದುವರೆಗೂ ನಮ್ಮನ್ನು ಕಾದು ನಡೆಸಿದ ಆತನೇ, ಅಯ್ಯ, ಮುಂದೆ ಕೂಡ ನೀನು ಕಾದು ನಡೆಸುವ ಆತ ನಿನಗೆ ಸ್ತೋತ್ರ. ಮುಂದೆ ಕೂಡ ನೀನು ಕಾದು ನಡೆಸುವ ಆತನೇ ನಿನಗೆ ಸ್ತೋತ್ರ. ಮುಂದೆ ಕೂಡ ನೀನು ಕಾದು ನಡೆಸುವ ಆತನೇ ನಿನಗೆ ಸ್ತೋತ್ರ. యేసయ్య, ನಿನಗೆ ಸ್ತೋತ್ರ ದೇವರೇ. ಪ್ರತಿ ವಿಷಯದಲ್ಲಿ ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ. ಜೊತೆಯಾಗಿದ್ದುಕೊಂಡು ಕರ್ತನ ನಿನ್ನ ಕೃಪೆ ನಮ್ಮನ್ನು ಬಲವಾಗಿ ನಡೆಸುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲ ಸಂದರ್ಭದಲ್ಲಿ ಜೊತೆಯಾಗಿದೆ ನಡೆಸುವ ಆತನೇ ನಿನಗೆ ಸ್ತೋತ್ರ. ಎಲ್ಲ ಸಂದರ್ಭದಲ್ಲಿ ಜೊತೆಯಾಗಿದೆ ನಡೆಸುವ ಆತನೇ ನಿನಗೆ ಸ್ತೋತ್ರ. ಎಲ್ಲ ಸಂದರ್ಭದಲ್ಲಿ ಜೊತೆಯಾಗಿದೆ ನಡೆಸುವ ಆತನೇ ನಿನಗೆ ಸ್ತೋತ್ರ. ಮುಂದಿನ ಪ್ರತಿ ವಿಷಯದಲ್ಲಿ ಇದು ನಡೆಸುವ ಆತನೇ ನಿನಗೆ ಸ್ತೋತ್ರ. ನೀನೊಬ್ಬ ಆತ ನಮ್ಮ ಜೊತೆಗಿದ್ದು ನಡೆಸುವ ಆತನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನ್ನ ಸಮ್ಮುಖವನ್ನು ಬಯಸಲು ಬಂದಿದ್ದೇವೆ. ಬನ್ನಿರಿ ಪವಿತ್ರಾತ್ಮನೇ. యేసయ్య, ನಿನಗೆ ಸ್ತೋತ್ರ. యేసయ్య, ನಿನಗೆ ಸ್ತೋತ್ರ. ಸಜೀವಳ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ನಮ್ಮ ನಡೆಸು, ಎಲ್ಲ ವಿಷಯದಲ್ಲಿ ಬಲಪಡಿಸು, ಎಲ್ಲ ರೀತಿಯಲ್ಲಿ ದೇವರೇ ಸ್ವಲ್ಪ ಉತ್ತಮವಾದ ಕಾರ್ಯ ಮಾಡು.
ನೀನೊಬ್ಬಾತ ನಡೆಸಿ ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಈ ಆರಾಧನೆ ಪ್ರಾರ್ಥನೆ ಬೇಗ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಜ್ಜನರು ಸಂತೋಷವಾಗಿದ್ದೀರಿ, ಯಜ್ಜನರು ಸಂತೋಷವಾಗಿದ್ದೀರಿ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ತೆಗೆಯೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದ್ರಿ. కూర్చుండెను, నిలిచి ఉండగా ఆయన వారిని చూచి చెప్పాను. కళ్ళు మూసుకొని అందరూ ಪ್ರಾರ್ಥನೆ చేద్దాం. ಎಲ್ಲರೂ ಕళ్ళు ಮುಚ್ಕೊಂಡ್ರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತುಗಳನ್ನು ದೇವರ ತಿಳಿಯಪಡಿಸು. ನೀನೇ ಮಾತನಾಡಿ ಎಲ್ಲರನ್ನ ಬಲಪಡಿಸಿ ನಡೆಸಿ ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯ. ಎಲ್ಲರೂ ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. 2ನೇ ವಚನದಲ್ಲಿ ಮತ್ತಾಯ 13:2 ವಾಕ್ಯ ನೋಡ್ತಾ ಇದ್ದೇವೆ. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದಿದ್ದರಿಂದ ಆತನು ದೋಣಿ ಹತ್ತಿ ಕೂತುಕೊಂಡನು, ಆ ಜನರನ್ನು ದಡದಲ್ಲಿ ನಿಂತಿದ್ದರು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಸಾಮ್ಯಗಳನ್ನು ಹೇಳುವಾಗ, ಯೇಸು ಸ್ವಾಮಿ ಪ್ಯಾರಬಲ್ಸ್ ಹೇಳುವಾಗ ಅಲ್ಲಿ ಜನರೆಲ್ಲರೂ ಕೂಡ ನಿಂತ್ಕೊಂಡು ವಾಕ್ಯ ಕೇಳ್ತಾ ಇದ್ರಂತೆ. ಏನು ಮಾಡ್ತಿದ್ರಂತೆ? ಎಲ್ಲರಿ ನಿಂತ್ಕೊಂಡು ಏನು ಕೇಳ್ತಿದ್ರು ಅವರು? ಯೇಸು ಸ್ವಾಮಿ ಮಾಡುವಂತ, ಯೇಸು ಸ್ವಾಮಿ ಹೇಳುವಂತ ಪ್ರತಿ ವಾಕ್ಯಗಳನ್ನು ಕೇಳ್ತಾ ಇದ್ರಂತೆ. ಯೇಸು ಸ್ವಾಮಿ ಎಲ್ಲಿ ಕೂತ್ಕೊಂಡಿದ್ದಾನೆ? ಎಲ್ಲಿ ಕೂತ್ಕೊಂಡಿದ್ದಾನೆ? ದೋಣಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೋಣಿಯಲ್ಲಿ ಕೂತ್ಕೊಂಡು ಸಾಮ್ಯ ರೂಪವಾಗಿ ಪರಲೋಕ ರಾಜ್ಯದ ಕುರಿತು, ಪರಲೋಕಕ್ಕೆ ಯಾವ ರೀತಿ ಮನುಷ್ಯರು ಹೋಗ್ತಾನೆ ಎಂಬುದಾಗಿ ಅಲ್ಲಿ ಸಾಮ್ಯಗಳ ಕುರಿತು ಹೇಳ್ತಾ ಇದ್ದಾನೆ. ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಬರಿತಾ ಇದೆ, ಆ ಜನರೆಲ್ಲರೂ ಎಲ್ಲಿ ನಿಂತಿದ್ದಾರಂತೆ? ದಡದಲ್ಲಿ ನಿಂತಿದ್ದರು. ಹಲ್ಲೆಲೂಯಾ. ಬೈಬಲ್ ನೋಡ್ರಿ, ಸ್ಪಷ್ಟವಾಗಿ ಬರ್ತದೆ. ಎಲ್ಲಿ ನಿಂತಿದ್ರು, ಎಲ್ಲಿ ಕೂತಿದ್ರು, ಏನು ಮಾಡ್ತಾ ಇದ್ರು, ಏನು ಮಾಡ್ತಿರ್ಲಿಲ್ಲ ಅಂತೇಳಿ ಬೈಬಲ್ ಬರಿತಾ ಇದೆ. ಆಮೆನ್. ಗಮನಿಸಿರ್ಪಿತು ದೇವಜನರೇ, ಯೇಸು ಸ್ವಾಮಿ ವಾಕ್ಯ ಹೇಳ್ತಿರುವಾಗ, ಪ್ರಸಂಗ ಮಾಡ್ತಿರುವಾಗ, ಬೋಧನೆ ಮಾಡುತ್ತಿರುವಾಗ, ಸಾಮ್ಯ ಹೇಳುತ್ತಿರುವಾಗ ಜನರೆಲ್ಲರೂ ಎಲ್ಲಿ ನಿಂತಿದ್ದಾರೆ? ಹೇಳ್ರಿ, ಎಲ್ಲಿ ನಿಂತಿದ್ದಾರೆ? ಮಾತಾಡ್ಬೇಕು. ಎಲ್ಲಿ ನಿಂತಿದ್ದಾರೆ? ಎಲ್ಲಿ ನಿಂತಿದ್ದಾರೆ? ದಡದಲ್ಲಿ ನಿಂತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸ್ರಿ, ನಿಂತಿರುವ ವಿಷಯ ಕೂಡ ದೇವರು ಭರಿಸಿದ್ದಾನೆ. ಈಗ ಅವ್ರು ಏನು ಕೇಳಕ್ ನಿಂತಾರೆ? ಹೇಳ್ರಲ್ಲಿ, ಏನು ಕೇಳಕ್ ನಿಂತಾರ ಅವರು? ಯೇಸು ಸ್ವಾಮಿ ವಾಕ್ಯ ಹೇಳುವಾಗ ಜನರೆಲ್ಲ ನಿಂತಿದ್ರಂತೆ. ಅಂದ್ರೆ ಆತ್ಮಿಕ ಅರ್ಥದಲ್ಲಿ ನಾವು ಗಮನಿಸುವುದಾದ್ರೆ, ಯೇಸು ಹೇಳುವ ಪ್ರತಿ ಮಾತಿನ ಮೇಲೆ ಜನರು ನಿಂತಿದ್ದರು. ಹಲ್ಲೆಲೂಯಾ. ಇವಾಗ ನೀವು ಕೂಡ ಪ್ರತಿದಿನ ವಾಕ್ಯ ಕೇಳಿದ್ರಿ ಅಲ್ಲ? ಪ್ರತಿದಿನ ವಾಕ್ಯ ಕೇಳಿದ ನೀವು ಆ ವಾಕ್ಯದ ಮೇಲೆ ಸ್ಟಡಿಯಾಗಿ ನಿಂತಿದ್ರಾ ಅಥವಾ ವಾಕ್ಯದಿಂದ ಜಾರಿ ಹೋಗಿದ್ದೀರಾ? ಆಲೋಚನೆ ಮಾಡ್ರಿ. ಯೇಸು ಸ್ವಾಮಿ ದಡದ ಮೇಲೆ ಜನರು ನಿಂತಿರುವಾಗ ಅದೊಂದು ದೋಣಿಯಲ್ಲಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ವಾಕ್ಯವನ್ನು ಕೇಳೋದಕ್ಕೆ ನಿಂತಿದ್ದಾರೆ, ಕೂತಿಲ್ಲ ಅವರು. ಹಲ್ಲೆಲೂಯಾ. ಅವರೆಲ್ಲರೂ ಏನು ಮಾಡ್ತಾರೆ ಹೇಳ್ರಿ? ಏನು ಮಾಡ್ತಾರೆ ಅವರೆಲ್ಲರೂ? ಏನು ಮಾಡ್ತಾರೆ? ದೇವರ ಮಾತನ್ನು ಕೇಳೋದಕ್ಕೆ ನಿಂತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಈ ಮಾತು ಅಲ್ಲಿ ಬರ್ದಿದಂದ್ರೆ, ಜನರು ದೇವರ ಮಾತಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಏನು ಕೊಡ್ತಾರೆ ಹೇಳ್ರಿ? ದೇವರ ಮಾತಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇವತ್ತು ಅದೆಷ್ಟೋ ಜನರು ಜನರ ಮಾತಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಏನು ಕೊಡ್ತಿಲ್ಲ ಹೇಳ್ರಿ? ಏನು ಮಾಡ್ತಿಲ್ಲ? ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಿಲ್ಲ, ಜನರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇವತ್ತು ಈ ವಾಕ್ಯ ಕೇಳುವ ನೀವು ಜನರಿಗೆ ಪ್ರಾಮುಖ್ಯತೆ ಕೊಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದೆ. ಆದರೆ ಇಲ್ಲಿ ವಾಕ್ಯ ಕೇಳುವ ನೀವೆಲ್ಲರೂ ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು? ದೇವರ ಮಾತಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಹೇಳ್ರಿ? ದೇವರ ಮಾತಿಗೆ. ಆಮೆನ್. ದಡದ ಮೇಲೆ ಜನರೆಲ್ಲರೂ ಏನು ಮಾಡಿದ್ರಂತೆ? ನಿಂತಿದ್ರಂತೆ. ಹಲ್ಲೆಲೂಯಾ. ಯಾಕೆ ನಿಂತಿದ್ರಂದ್ರೆ, ದೇವರು ಏನು ಹೇಳ್ತಾನೆ ಅಂತೇಳಿ ಆಸೆಯಿಂದ ಅವರೆಲ್ಲರೂ ಕೇಳ್ತಾ ಇದ್ರಂತೆ. ಆಮೆನ್. ಯೇಸು ಸ್ವಾಮಿ ಏನು ಹೇಳ್ತಾನೆ? ಯಾಕೆಂದ್ರೆ ಈ ವಾಕ್ಯ ಎಲ್ಲಿ ಕೂಡ ಸಿಗೋದಿಲ್ಲ. ನೀನು ದೊಡ್ಡ ಮಾರ್ಕೆಟಿಗೆ ಹೋಗೋ, ನಮ್ಮ ಬಳ್ಳಾರಿಯಲ್ಲಿ ದೊಡ್ಡ ಮಾರ್ಕೆಟ್ ಸಣ್ಣ ಮಾರ್ಕೆಟ್ ಎರಡಿದೆ ಗೊತ್ತಾ?
ಕಾರ್ಗೇಟ್ ಮಾರ್ಕೆಟು, ತರಕಾರಿ ಮಾರ್ಕೆಟು, ಫ್ರೂಟ್ ಮಾರ್ಕೆಟು, ಎಲ್ಲ ಮಾರ್ಕೆಟ್ ಅದಾವ. ಎಲ್ಲ ಮಾರ್ಕೆಟಲ್ಲಿ ಅವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಸ್ತುಗಳು ಸಿಗ್ತವೇನೋ, ಆದರೆ ದೇವರ ವಾಕ್ಯ ಮಾರ್ಕೆಟ್ಗಳಲ್ಲಿ ಸಿಗೋದಿಲ್ಲ, ದೇವರ ವಾಕ್ಯ ಶಾಪ್ಗಳಲ್ಲಿ ಸಿಗೋದಿಲ್ಲ, ದೇವರ ವಾಕ್ಯ ಕಿರಾಣಿ ಅಂಗಡಿಗಳಲ್ಲಿ, ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯಗಳು ದೇವರ ಆಲಯದಲ್ಲಿ, ದೇವರು ವಾಸಿಸುವ ಸ್ಥಳದಲ್ಲಿ ದೇವರ ವಾಕ್ಯಗಳು ಸಿಗ್ತವೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಇರುವ ಕಾಲಾವಧಿಯಲ್ಲಿ ಯೇಸು ಸಿಕ್ಕಿದಾಗಲೇ ಯೇಸು ಹೇಳುವ ಮಾತನ್ನು ಅದೆಷ್ಟೋ ಜನರು ಕೇಳಿ ನಿಂತ್ಕೊಂಡು ಯೇಸು ಇನ್ನೇನು ಹೇಳ್ತಾನೆ, ಯಾಕಂದ್ರೆ ಆ ಮಾತುಗಳು ಮತ್ತೆ ನೆಕ್ಸ್ಟ್ ಸಿಗೋದಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ಆಸೆಯಿಂದ ನಾವು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತೇಳಿ ಅವ್ರು ನಿಂತ್ಕೊಂಡು ಏನು ಮಾಡ್ತಾರೆ, ಅವರೆಲ್ಲರೂ ವಾಕ್ಯ ಕೇಳ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೂಡ ತಿಳ್ಕೊಂಡ್ರೆ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಆತ್ಮಿಕ ಜೀವಿತವನ್ನು ಎಚ್ಚರಗೊಳಿಸಿ ಏನು ಮಾಡಬೇಕು, ಸ್ಟಡಿ ಆಗಿ ವಾಕ್ಯ ಕೇಳಬೇಕು. ಏನು ಮಾಡ್ಬೇಕು ನೀವೆಲ್ಲರೂ? ಹೆಂಗೆ ಕೇಳ್ಬೇಕು ನೀವೆಲ್ಲರೂ? ಒಂದು ಸ್ಥಿರವಾಗಿ ವಾಕ್ಯ ಕೇಳಬೇಕು. ಆಮೇನ್. ಈ ವಾರ ವಾಕ್ಯ ಕೇಳಿದವರು ನೆಕ್ಸ್ಟ್ ವಾರ ಏನು ಮಾಡ್ಬೇಕು ಹೇಳ್ರಿ? ಹೇಳಂಗಿರ್ಬೇಕು. ಇಲ್ಲಿ ವಾಕ್ಯ ಹೇಳ್ತೀವಿ ನೋಡ್ತಾ ಇದೀವಲ್ಲ, 6 ಜನರಲ್ಲಿ ಎಲ್ಲಿ ನಿಂತಿದ್ದಾರೆ ಹೇಳ್ರಿ? ಎಲ್ಲಿ ನಿಂತಿದ್ದಾರೆ ಅವರು? ಕೆಲವೊಂದು ನಿಂತಿರ್ತಾರೆ. ಕೆಲವೊಬ್ಬ ಯೌವನಸ್ಥನಾಗಿ ಕೇಳ್ತಾ ಇರ್ತೀನಿ, ಏನಪ್ಪ ಮುಂದೆ ಏನಾಗಬೇಕಂದ್ರೆ, ಸಾರ್ ನಾನು ಸೈನಿಕ ಆಗ್ಬೇಕಂತಿದ್ದೀನಿ, ನಾನು ಸೈನಿಕನ ಕೆಲಸಕ್ಕೋಸ್ಕರ ನಿಂತಿದ್ದೀನಿ, ಈಗ ನಾನು ಪೊಲೀಸ್ ಹಾಕೋಸ್ಕರ ನಿಂತಿದ್ದೀನಿ, ನಾನು ರಾಜಕಾರಣ ಹಾಕೋಸ್ಕರ ನಿಂತಿದ್ದೀನಿ, ನಾನು ಡಾಕ್ಟರ್ ಹಾಕೋಸ್ಕರ ನಿಂತಿದ್ದೀನಿ, ನಾನು ಅದಾಗೋಸ್ಕರ ನಿಂತಿದ್ದೀನಿ. ಕೆಲವೊಂದು ವಿಷಯದಲ್ಲಿ ನಿಂತಿದ್ದಾರೆ. ಆದರೆ ಇವತ್ತು ಈ ವಾಕ್ಯ ಕೇಳುವ ನೀವು ದೇವರ ವಿಷಯದಲ್ಲಿ ನಿಂತುಕೊಳ್ಬೇಕು ನೀವು. ಹಲ್ಲೆಲೂಯಾ. ದೇವರ ಮಾತುಗಳ ಮೇಲೆ ನಿಂತುಕೊಳ್ಬೇಕು ನೀವು. ಆಮೇಲೆ ದೇವರಿಗೆ ಗೌರವ ಕೊಟ್ಟವರಾಗಿ ನಿಂತುಕೊಳ್ಬೇಕು ನೀವು. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ಎಲ್ಲೂ ಹುಡುಕಿದರೂ ಕೂಡ ಯೇಸುವಿನ ಮಾತುಗಳು ಸಿಗುವುದಿಲ್ಲ. ಅದು ದೇವ ಸೇವಕರ ಬಾಯಲ್ಲಿ ದೇವರು ಮಾತಾಡುತ್ತಾನೆ, ದೇವರ ಆಲಯದಲ್ಲಿ ದೇವರು ಮಾತಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಾತುಗಳಿಗೆ ನೀವೇನು ಮಾಡ್ಬೇಕು ಹೇಳ್ರಿ? ಬೆಲೆ ಕೊಡ್ಬೇಕು. ಏನು ಕೊಡ್ಬೇಕು ನೀವು? ಏನು ಕೊಡಬೇಕು? ಇಸ್ರಾಯೇಲರೆಲ್ಲರೂ ಕೂಡ ದೇವರ ಮಾತು ಕೇಳ್ತಾ ಇದ್ರು, ದೇವರ ಮಾತು ಬಿಡ್ತಾ ಇದ್ರು, ದೇವರ ಮಾತು ಕೇಳ್ತಾ ಇದ್ರು, ದೇವರ ಮಾತು ಬಿಡ್ತಾ ಇದ್ರು. ದೇವರು ಒಂದ್ಸಾರಿ ಮೋಶೆಗೆ ಹೇಳ್ದಂತ ತೆಗರಿ ವಾಕ್ಯ ಓದೋಣ. ಧರ್ಮೋಪದೇಶ ಕಂಡ ವಾಕ್ಯ ತೆಗರಿ 5ನೇ ಅಧ್ಯಾಯ 31ನೇ ವಚನ ಓದ್ರಿ. ಧರ್ಮೋಪದೇಶ ಕಂಡ 5ನೇ ಅಧ್ಯಾಯ 31ನೇ ವಚನ ವಾಕ್ಯ ಓದೋಣ. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು, ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ, ಸಾಕು. ಹಲ್ಲೆಲೂಯಾ. ಅದಕ್ಕಿಂತ ಮೇಲೆ ವಚನ ನೋಡ್ರಿ, ಎಲ್ಲರನ್ನ ಕಳಿಸ್ಬಿಡ ಅಂತೇಳಿ ಆಜ್ಞಾಪಿಸಿದ ದೇವರು. ಯಾಕಂದ್ರೆ ಇವ್ರು ಸರಿಯಾಗಿ ಮಾತು ಕೇಳ್ತಾರೆ, ಕಳ್ಸವ್ರನ್ನ ಬೇಡ, ನೀನಾದ್ರೆ ಇಲ್ಲೇ ನಿಂತ್ಕೊ. ದೇವ್ರ ಆಸೆ, ನೀನು ನಿಂತ್ಕೊಂಡು ನನ್ನ ಮಾತು ಕೇಳು. ಆಮೇನ್. ಮೋಶೆ, ನೀನು ನಿಂತ್ಕೊಂಡು ನನ್ನ ಮಾತು ಕೇಳು. ನನ್ನ ಮಾತು ಕೇಳಿ ಮರ್ತು ಹೋಗೋರನ್ನ ಕಳಿಸ್. ಫಸ್ಟು ನೀನು ನನ್ನ ಮಾತು ಕೇಳು. ಕೇಳಿ ನಿನ್ನ ಮಾತಾದ್ರವ್ರು ಕೇಳಿದ್ರನ್ನ ಹೇಳೋರ್ಗೆ ಹೋಗಿ ನನ್ನ ಆಜ್ಞೆ ವಿಧಿಗಳನ್ನು ನ್ಯಾಯ ನಿರ್ಣಯಗಳನ್ನು ತಿಳಿಸುವ ಜನರಿಗೆ ಅಂದ. ಹಲ್ಲೆಲೂಯಾ. ಅಲ್ಲಿ ದೇವ್ರು ನಿಂತ್ಕಂದ ಕೂತ್ಕಂದ ಮೋಶೆ ನೀನು ಇಲ್ಲೇ ನಿಂತಿರೋ. ಯಾಕೆ ದೇವ್ರೆ? ನಾನು ನಿನ್ನೊಟ್ಟಿಗೆ ಮಾತಾಡ್ತೇನೆ. ಆಮೇನ್. ಹಲ್ಲೆಲೂಯಾ. ಮಾತಾಡ್ತೀನಿ, ಗಮನಿಸ್ರಿ. ದೇವರ ನಮ್ಮೊಟ್ಟಿಗೆ ಮಾತಾಡ್ರಿ ಎಷ್ಟು ಸಂತೋಷ ಗೊತ್ತಾ? ಬೈಬಲಲ್ಲಿ ಎರೇದನ ಮಗನಿದ್ದಾನೆ, ಅತನ ಹೆಸರು ನೋಡ್ರಿ, ಅನೋಕನ್. ಯಾರು ಹೇಳ್ರಿ? ಅನೋಕ. ಹಲ್ಲೆಲೂಯಾ. ಅನೋಕ್ ಅನ್ನುವಂಥ ವ್ಯಕ್ತಿ ಎಷ್ಟು ವರ್ಷ ಬದುಕಿದ್ದಾನೆ? 365 ವರ್ಷ. ಎಷ್ಟು ವರ್ಷ? 365 ವರ್ಷಗಳ ಕಾಲ ಅಷ್ಟಕ್ಕಷ್ಟೇ ಭಕ್ತಿ. ಆಮೇಲೆ 300 ವರ್ಷ ಏನ್ ಮಾಡಿದೀನಿ ನೋಡ್ರಿ ಅನೋಕನು? ದೇವರೊಂದಿಗೆ ಹಿಂಗೆ ಅನ್ಯೂನ್ಯವಾಗಿದ್ದ. ಹಲ್ಲೆಲೂಯಾ. ಹೆಂಗಿದ್ದ? ದೇವರೊಂದಿಗೆ ಅನ್ಯೂನ್ಯವಾಗಿದ್ದ. ಆಮೇನ್. ಅರ್ಥ ಮಾಡ್ರಿ, ದೇವರೊಂದಿಗೆ ನಡೀತಾ ಇದ್ದ. ಹಲ್ಲೆಲೂಯಾ. ದೇವರೊಂದಿಗೆ ನಡೆಯುವಂತ ಅನೋಕನ ದೇವ್ರು ಏನ್ ಮಾಡ್ದ? ಅನೋಕ, ನೀನ್ ದೇಹ ಸಮೇತ ಬೊಮ್ಮಣ್ಣ ಜೊತೆಯಿಂದ ಕರ್ಕೊಂಬಿಟ್ಟ. ಯಾರನ್ನ? ನಡೆಯೋರ್ನ ದೇವ್ರ ಪ್ರೀತಿ ಮಾಡ್ತಾನೆ, ದೇವರೊಟ್ಟಿಗೆ ನಡೆಯೋರ್ನ. ಹಲ್ಲೆಲೂಯಾ. ದೇವರೊಟ್ಟಿಗೆ ನಿಲ್ಲುವವರನ್ನ ದೇವರು ಪ್ರೀತಿ ಮಾಡಿ ಅವ್ರಿಗೆ ಏನು ಬೇಕು ಅದೆಲ್ಲ ಕಾರ್ಯ ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಮೋಶೆಗೆ ದೇವ್ರು ಹೇಳ್ದ, ಮೋಶೆ ನೀನಾದರೂ, ಹಂಗೆ ತಲಲ್ಲಿ ನೀನಾದರೂ ಇಲ್ಲೇ, ಅಲ್ಲಿ ದೂರ ನಿಂತ್ಕಂತ ಹೇಳಿಲ್ಲ, ನನ್ನ ಹತ್ತಿರ ನಿಂತ್ಕೋ, ನನ್ನ ಹತ್ತಿರ ನಿಂತಿರು. ದೇವ್ರಿಗೆ ನಿಮಗೂ ಹೇಳ್ತಾನೆ, ವಾಕ್ಯದಲ್ಲಿ ವಾಕ್ಯ ಕೇಳಲು ನನ್ನ ಬಳಿಯಲ್ಲಿ ನಿಂತಿರು, ವಾಕ್ಯ ಕೇಳಲು ನಿನ್ನ ಹೃದಯ ಆಸೆ ಪಡಲಿ. ಆಮೇನ್. ಹಲ್ಲೆಲೂಯಾ. ವಾಕ್ಯ ಕೇಳಲು ನಿನ್ನ ಹೃದಯ ಏನು ಮಾಡ್ಬೇಕಂತೆ? ಆಸೆ ಪಡಬೇಕಂತೆ. ಅವರು ನಿಜವಾದ ಕ್ರೈಸ್ತವರು. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಲು ಆಸೆ ಪಡಬೇಕಂತೆ. ಏನು ಮಾಡ್ಬೇಕಂತ ನಾವು ಮಾತಾಡ್ರಿ? ದೇವ್ರ ಮಾತು ಕೇಳಕ್ಕೆ ಏನು ಮಾಡ್ಬೇಕು ನಾವು? ಆಸೆ ಪಡಬೇಕಂತೆ. ಆಸೆ ಪಡ್ತಾರಾ? ನಿರಾಸೆ ಆಗ್ತಾರಾ? ಭಾನುವಾರ ಬಂತು ಎದಕ್ಕೆ ಬಂತ ನಮ್ಮಗ? ಆಸೆ ಪಡಬೇಕು. ಹಲ್ಲೆಲೂಯಾ. ಮೋಶೆ ನೋಡ್ರಿ ಹೇಳಿದ ಮಾತನ್ನು ಕೇಳಿದನು. ದೇವ್ರು ಹೇಳತ್ತಲೆ,
ಇಲ್ಲ ದೇವ್ರೆ ಇರೋ 5 ನಿಮಿಷ ಇರು ದೇವ್ರೆ ಬಂದ್ಬಿಡ್ತೀನಿ. ಒಂದು 5 ನಿಮಿಷ ಲೇಟ್ ಆದ ದೇವ್ರೆ ಬರ್ತೀನಿ ತೋಲಿಲ್ಲ. ಅಲ್ಲೇ ನಿಂತ. ಯಾಕೆ? ದೇವರ ಮಾತುಗಳನ್ನು ಕೇಳೋದಕ್ಕೆ ಮೋಶೆಗೆ ಆಸೆ ಇತ್ತು. ನಿಂತ್ಕೊಂಡದಲ್ಲಿ ಅಲ್ಲೇ ನಿಂತುಬಿಟ್ಟ ಮೋಶೆ. ಚಲ್ ಅಂತ ಎಲ್ಲರನ್ನ ಕಳಿಸಿ, ಹೋಗ್ರ ಅಂತ ಎಲ್ಲರನ್ನ ಕಳಿಸಿ, ಮೋಶೆ ಅಲ್ಲೇ ನಿಂತು ದೇವರ ಸ್ವರವನ್ನು ಕೇಳಿದನು. ಆಮೇನ್. ಕೇಳಿದ ವ್ಯಕ್ತಿನೇ ಆದಿಕಾಂಡ, ವಿಮೋಚನೆ ಕಂಡ, ಯಾಜಕಂಡ, ಅರಣ್ಯ ಕಂಡ, ಧರ್ಮೋಪದೇಶ ಕಂಡ, ಯೋಬ, ಕೀರ್ತನೆಗಳಲ್ಲಿ ಕೆಲವೊಂದು ಅಧ್ಯಾಯಗಳನ್ನ ಮೋಶೆ ಬರೆದಿದ್ದಾನೆ. ಯಾರು ಬರೆದಿದ್ದಾರೆ? ಮೋಶೆ ಬರೆದಿದ್ದಾರೆ. ದೇವ್ರು ಯಾಕೆ ನಿಂತ್ಕೊಳ್ಳಂತಂದ್ರೆ, ಗಮನಿಸ್ರಿ, ಮನುಷ್ಯರ ಹತ್ರ ನಿಂತ್ಕೊಂಡಾಗ ಏನಂತ ಕಲಿತೀವೋ ಗೊತ್ತಿಲ್ಲ. ದೇವರ ಹತ್ರ ನಿಂತ್ಕೊಂಡಾಗ ದೇವರ ಉದ್ದೇಶ, ದೇವರ ಸಫಲತೆ, ದೇವರ ಚಿತ್ತ ನಾವು ಕಲಿತೇವೆ. ಏನು ಕಲಿತೇವೆ ನಾವು? ಮಾತಾಡ್ರಿ. ದೇವರ ಹತ್ರ ನಿಂತ್ಕೊಂಡ್ರೆ ಏನಂತ ಕಲಿತೀವಿ ನಾವು? ದೇವರ ಉದ್ದೇಶ, ದೇವರ ಚಿತ್ತ, ಆತನ ಸಫಲತೆ ಕಲಿತೇವೆ ನಾವು. ಹಲ್ಲೆಲೂಯಾ. ಯಾಕಂದ್ರೆ ಪ್ರೀತಿಯುಳ್ಳ ದೇವಜನರೇ, ಬೈಬಲಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ. ಕೆಲವು ವ್ಯಕ್ತಿಗಳ ಚರಿತ್ರೆ ನಾವು ಗಮನಿಸುವುದಾದ್ರೆ, ತೆಗೆದು ವಾಕ್ಯ ಓದೋಣ. ಆದಿಕಾಂಡ 24ನೇ ಅಧ್ಯಾಯ ಓದ್ರಿ. 24ನೇದೇ 42ನೇ ವಚನ ವಾಕ್ಯ ಓದ್ರಿ ಬೇಗ. ಆ ವ್ಯಕ್ತಿ ಎಲ್ಲಿ ನಿಂತಿದ್ದಾನೆ ಎಂಬುದಾಗಿ ನಾವು ನೋಡೋಣ. ಓಕೆ, ಓದೋಣ. ಓದ್ರಿ 24ನೇ ವಚನ ಓದ್ರಿ ಬೇಗ. ಈಗೋ 24:42. ನಾನು ಇವತ್ತು ಈ ಊರಿನ ಬುಗ್ಗೆಯ ಬಳಿಯೇ ಬಂದಾಗ ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನಷ್ಟೇ. ನೀನು ನನ್ನ ಪ್ರಯಾಣವನ್ನು ಸಫಲ ಮಾಡಿದಾದರೆ ನೀರಿಗೆ ಬರುವ ಯಾವ ಹುಡುಗಿ ದಯವಿಟ್ಟು ನೀನು ಅಲ್ಲಿ ವಾಕ್ಯನತೆ, ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನಷ್ಟೇ. ಎಲ್ಲಿಂತನಂತೆ? ಎಲಿಯಾಜರೋ ಸಪ್ಪಂಡಮ್ಮ ಎಕ್ಕಡೆ ನಿಲ್ಬಾಡೋ ಎಲಿಯಾಜರೋ ಹೇಳ್ರಿ, ಎಲ್ಲಿಂತಿದ್ದೇನೆ ಎಲಿಯಾಜರೋ? ನೀರಿನ ಬುಗ್ಗೆ. ಹಲ್ಲೆಲೂಯಾ. ನಿಂತ್ಕೊಂಡು ಪ್ರಾರ್ಥನೆ ಮಾಡ್ದಂತೆ. ತೆಗ್ರಿ 24:13 ಹೋದ್ರು ಒಂದ್ಸರಿ. ಆದಿಕಾಂಡ 24:13 ಬೇಗ. ನೀರಿನ ಬುಗ್ಗೆ ಬಳಿ ನಿಂತಿದ್ದೇನೆ, ಈ ಊರಿನ ಹೆಣ್ಮಕ್ಳು ನೀರಿಗೆ ಬರುತ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ದೆ ಹೇಳ್ರಿ? ಮಾತಾಡ್ರಿ. ಏನ್ ಮಾಡ್ದೆ? ಎಲಿಯಾಜರನು ಪ್ರಾರ್ಥನೆ ಮಾಡ್ದ. ಹಲ್ಲೆಲೂಯಾ. ಏನ್ ಮಾಡ್ದ? ಮಾತಾಡ್ಬೇಕು. ಏನ್ ಮಾಡ್ದ? ಎಲ್ಲಿ ನಿಂತ್ಕೊಂಡು ನಿಮ್ಮನ್ನ ಕೇಳ್ತನಮ್ಮ. ಎಲ್ಲಿ ನಿಂತ್ಕೊಂಡು? ನಿಮ್ಮನೆ ನಿಂತ್ಕೊಂಡಲ್ಲ, ನಮ್ಮನೆ ನಿಂತ್ಕೊಂಡಲ್ಲ. ಹಲ್ಲೆಲೂಯಾ. ನೀರಿನ ಬುಗ್ಗೆ ಬಳಿಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಯಜಮಾನನು, ನನ್ನ ಧಣಿ ನಿನಗೆ ನಂಬಿಗಸ್ತನು, ನಿನ್ನ ಮಾತನ್ನು ಕೇಳಿ ಬಂದವನು. ಈಗ ಆ ವ್ಯಕ್ತಿ ತನ್ನ ಮಗನಿಗೆ ಹೆಣ್ಣು ತರೋದಕ್ಕೆ ನನ್ನ ಕಳಿಸಿದ್ದಾನೆ. ನಾನು ಏನ್ ಮಾಡಿದ್ದೀನಿ? ಬಂದಿದ್ದೀನಿ ಈಗ. ಹಲ್ಲೆಲೂಯಾ. ನೀನೇನ್ ಮಾಡಬೇಕು? ಸಫಲ ಮಾಡಬೇಕು. ಏನ್ ಸಫಲ ಮಾಡಬೇಕು? ನಾನು ನೀರಿನ ಬುಗ್ಗೆ ಬಳಿಯಲ್ಲಿ ನಿಂತಿದ್ದೇನೆ. ಈಗ ಯಾರಾದ್ರೂ ಊರಿನ ಹೆಣ್ಮಕ್ಳು ನೀರು ತರಕ್ಕೆ ಬಂದಾಗ ನಾನು ಅವರಿಗೆ ಏನಮ್ಮ ಕುಡಿಯಕ್ಕೆ ನೀರು ಕೊಡಂತ ಕೇಳ್ತೀನಿ. ಅವರು ನಿನಗೋ ನಿನ್ನ ಒಂಟೆಗಳಿಗೋ ಎಲ್ಲವಕ್ಕೆ ನೀರು ಕೊಡ್ತಂತಾರೋ, ಅವರೇ ಈಸಾಕ್ನೆ ಅಂತಂದ್ರೆ ಫಿಕ್ಸ್ ಮಾಡ್ತಾನ. ಅಲ್ಲಿ ಪ್ರಾರ್ಥನೆ ಮಾಡಿದ ಹುಡುಗಿನ ಮದುವೆ ಕರ್ಕೊಂಡು ಹೋಗ್ತಂತಿಲ್ಲ, ಈಸಾಕಿನ ಕರ್ಕೊಂಡು ಹೋಗ್ತಂತಿಲ್ಲ. ಆ ನೀರಿನ ಬುಗ್ಗೆ ಬಳಿಯಲ್ಲಿ ಯಾರು ಬರ್ತಾರೋ, ಬಂದು ನಮಗೆ ಯಾರು ನೀರು ಕೊಡ್ತಾರೋ, ನನಗೆ ಮತ್ತೆ 10 ಒಂಟೆಗಳಿಗೆ ಯಾರು ನೀರು ಕೊಡ್ತಾರೋ ಅವರೇ ಈಸಾಕ್ ನಿಂತಂದು ಫಿಕ್ಸ್ ಆತನ. ಮತ್ತೆ ಹಲ್ಲೆಲೂಯಾ. ಯಾರು ಬರ್ತಾರಲ್ಲಿ? ರೆಬಕ್ಕಳು ಬರ್ತಾರೆ. ಯಾರು ಬರ್ತಾರಲ್ಲಿ? ಬಂದ್ಲು, ಒಂದು ಕೊಡ ಹಾಕಿಲ್ಲ, ಸಾಕೇನಪ್ಪ ಹೋಗಲ್ಲ ಅಂಬ್ಲಿಲ್ಲ. ಒಂಟೆಗಳು ಕೂಡ ಬಂದು ಹಾಕಿಲ್ಲ. ಹಿಂಗ ತುಬು ಎಷ್ಟು ಕೊಡ ಹಾಕಿದೆ ಹೇಳ್ರಿ? 70 ಕೊಡ ಹಾಕಿದೆ. ಎಷ್ಟು ಕೊಡ? 7 × 10 ಎಷ್ಟು? 7 ಹತ್ಲೆ. ನಿಮಗೆ ಏನಾದ್ರು ಒಂದು ಕೊಡ ನೀರು ತೊಂಬರಂದ್ರೆ ಅಲ್ಲ 5 ನಿಮಿಷ ಎಲ್ಲಿದ್ರು ನೋಡಿ ಬರ್ತೀನಿ ಅಂತೇಳಿ ಚಕ್ಕರ ಹಾಕ್ಬಿಡಂಗಿದ್ರು ಭಾಳ ಜನರು. ಕೆಲಸ ಮಾಡ್ತಾಕೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆಕೆಗೆ ಮುಗಿತಿಟ್ಟ ಫಸ್ಟು ಯಾರೋ? ಎಲಿಯಾಜರ್. ಆಮೇಲೆ ನೀನೇ ಬಾಮ ಈಸಾಕ್ ಹೆಣ್ಣಿಂದ ಕರ್ಕೊಂಡು ಬಂದ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಗಮನಿಸಿದ್ರೆ ಎಲಿಯಾಜರ್ ಎಲ್ಲಿಂತಿದ್ದ ಹೇಳ್ರಿ? ನೀರಿನ ಬುಗ್ಗೆಯ ಬಳಿಯಲ್ಲಿ. ಹಲ್ಲೆಲೂಯಾ. ಏನ್ ಮಾಡ್ತಿದ್ದ? ಪ್ರಾರ್ಥನೆ ಮಾಡಿದೆ. ತಾನು ಪ್ರಾರ್ಥನೆ ಮಾಡಿದ್ರೆ ಒಂಟೆಗಳು ಕೂಡ ಪ್ರಾರ್ಥನೆ ಮಾಡಿದೆ. ಏನ್ ಮಾಡಿದೆ? ಒಂಟೆಗಳು ಕೂಡ ಪ್ರಾರ್ಥನೆ ಮಾಡಿದೆ ಅಂತೇಳಿ 24:11 ವಚನದಲ್ಲಿ ನೀವು ಆಮೇಲೆ ಓದ್ಕೊಡ್ರಿ. ಎಲಿಯಾಜರು ಗಮನಿಸಿರಿ, ಪ್ರಾರ್ಥನೆ ಮಾಡ್ದ. ಎಲ್ಲಿ ನಿಂತ್ಕೊಂಡು? ನೀರಿನ ಬುಗ್ಗೆ ಅಂತ ಅರ್ಥ ಗೊತ್ತಾ? ವಾಕ್ಯದ ಬುಗ್ಗೆ. ಹಲ್ಲೆಲೂಯಾ.
ನೀರನ್ನ ಯಾವುದಕ್ಕೆ ಹೋಲಿಸಿದೆ ಹೇಳ್ರಿ ವಾಕ್ಯದಲ್ಲಿ? ವಾಕ್ಯಕ್ಕೆ ಹೋಲಿಸಿದೆ. ಆಮೇನ್, ಹಲ್ಲೆಲೂಯಾ. ಜೀವಕರವಾದ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದನು. ಆಮೇನ್. ಅದರ ವಾಕ್ಯಕ್ಕೆ ಸ್ಥಿರವಾಗಿದ್ದನು. ಆಮೇನ್. ವಾಕ್ಯ ಬಳಿಯಲ್ಲಿ ಎಲಿಯಾಜರ್ ನಿಂತಿರೋಕ್ಕೋಸ್ಕರ ಆ ನೀರು ಉಕ್ಕುವ ಸ್ಥಳದಲ್ಲಿದ್ದ, ಆ ನೀರಿನ ಬುಗ್ಗೆಯ ಬಳಿಯಲ್ಲಿದ್ದ, ಅದಕ್ಕೋಸ್ಕರ ಎಲಿಯಾಜರ್ನ ಕೆಲಸವೆಲ್ಲ ಸಫಲವಾಯಿತು. ಹಲ್ಲೆಲೂಯಾ. ಇವತ್ತು ನೀವು ಕೂಡ ವಾಕ್ಯಕ್ಕೆ ಸ್ಥಿರವಾಗಿ ನಿಂತುಕೊಂಡು ವಾಕ್ಯ ಪ್ರಕಾರ ಜೀವಿಸ್ತಾ, ವಾಕ್ಯ ಪ್ರಕಾರ ನೀವು ಮುಂದೆ ಹಾದು ಹೋದರೆ ನೀವು ಕೈ ಹಾಕೋ ಪ್ರತಿ ಕೆಲಸದಲ್ಲಿ ದೇವರು ಸಫಲತೆಯನ್ನು ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ವಾಕ್ಯ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಏನೋ ಮಾಡ್ಲಾರ್ರಿ. ಹಲ್ಲೆಲೂಯಾ. ನೀವು ಅದೆಷ್ಟೋ ಜನರು ವಾಕ್ಯ ಬಿಟ್ಟು ಲೋಕದಲ್ಲಿ ನಿಮಗ್ನರಾಗಬೇಕಂದ್ರೆ ಅದೆಷ್ಟೋ ಜನರಿದ್ದೀರಿ. ಆದ್ರೆ ಗಮನಿಸ್ರಿ, ದೇವರನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ರೆ ಮಾತ್ರ ಎಲ್ಲ ಕಾರ್ಯಗಳಾಗ್ತವೆ. ಆಮೇನ್. ಅದಕ್ಕೋಸ್ಕರ ಮೋಶೆ ಗಮನಿಸ್ರಿ 120ನೇ ವರ್ಷದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅಯ್ಯ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು, ನಾವು ಜೀವಮಾನದೆಲ್ಲ ಹರ್ಷಿಸಿ ಉಲ್ಲಾಸಿಸುವಂತೆ ನಿನಗೆ ನಿನ್ನ ಕೃಪೆ ಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ ಕೀರ್ತನೆಯಲ್ಲಿ. ಆಮೇನ್, ಹಲ್ಲೆಲೂಯಾ. ನೀನು ನಮ್ಮ ಜೊತೆ ಬರೋದ್ರ ಒಕ್ಕಲ ಮುಂದಕ್ಕೆ ಅಂತಾನೆ ಮೋಶೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನಿಲ್ಲಬೇಕು. ಈ ಹೊಸ ವರ್ಷದ ಈ ಮೊದಲನೇ ವಾರದಲ್ಲಿ ನಾವೇನು ಮಾಡ್ಬೇಕಲ್ರಿ? ತಿಳ್ಕೊಳ್ಬೇಕು, ದೇವರ ವಾಕ್ಯದಲ್ಲಿ ಇರಬೇಕು. ನಾವು ಎಲ್ಲಿ ನಿಂತ್ಕೊಳ್ಬೇಕು? ಎಫೆಸಿ 5:27 ಪ್ರಕಾರ ನೀರು ವಾಕ್ಯಕ್ಕೆ ಗುರುತು. ಹಲ್ಲೆಲೂಯಾ. ನೀರು ಯಾವುದಕ್ಕೆ ಗುರುತು ಹೇಳ್ರಿ? ಯಾವುದಕ್ಕೆ ಗುರುತು? ಇವತ್ತು ಅದೆಷ್ಟೋ ಜನರಲ್ಲಿ ಬಂದಿರುವಂತ ನೀವೆಲ್ಲರೂ ತಿಳ್ಕೊಳ್ರಿ, ವಾಕ್ಯಕ್ಕೆ ಗುರುತಾಗಿರುವ ನೀರಿಗೆ ಪ್ರಾಮುಖ್ಯತೆ ಕೊಡ್ರಿ. ಆಮೇಲೆ ಮನುಷ್ಯನ ಊಟ ಮಾಡಲಿದ್ರು ಬದುಕ್ತಾನೆ, ನೀರು ಕುಳ್ಳ್ಯಾರ್ದೆ ಬದುಕೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನು ಏನಾಗಿದ್ದಾನೆ? ವಾಕ್ಯ ಎಂಬ ನೀರು ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಗಮನಿಸ್ರಿ, ಈ ಲೋಕದಲ್ಲಿ ಬಹಳ ಜನರು ಏನೇನೋ ಕೇಳ್ತಿರ್ತಾರೆ. ಅವ್ರ ಮಾತು ಇವ್ರ ಮಾತು ಕೇಳ್ತಿರ್ತಾರೆ. ದೇವರ ವಾಕ್ಯದಲ್ಲಿ ಒಂದು ಮಾತಿದೆ, ತೆಗ್ರಿ. ಕೀರ್ತನೆಗಾರನು ಬರೀತಾನೆ, ಕೀರ್ತನೆ 1ನೇ ವಚನ ಇರುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ನೆಕ್ಸ್ಟು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಏನಂತೈತೆ ಅಲ್ಲಿ ವಾಕ್ಯ ಹೇಳ್ತೀರಿ? ಏನಂತ ಬರುತ್ತೆ? ನಡೆಯದೆ, ಮತ್ತೆ ನಿಂತುಕೊಳ್ಳದೆ, ಕೂತುಕೊಳ್ಳದೆ. ಇವು 3 ಮಾಡಬಾರ್ದು ಈ ವರ್ಷದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಷ್ಟರ ಯೋಚನೆ ಪ್ರಕಾರ ಅವ್ರ ಹತ್ರ ಏನು ಮಾಡಬಾರ್ದು? ನಾವು ನಡಿಬಾರ್ದು. ಅವ್ರು ಹೇಳಿದ ಮಾತುಗಳು ವಾಕ್ಯ ಬಿಟ್ಟು ಏನಾದರೂ ಅವ್ನು ಮಾತಾಡ್ತಾನಂದ್ರೆ ಅವನಿಂದ ದೂರ ಇರಬೇಕು. ನಾನು ಹಂಗೆ ಇದ್ದೀನಿ. ಹಲ್ಲೆಲೂಯಾ. ನೀವು ಕೂಡ ಹಂಗೆ ಇರಬೇಕು. ಆಮೇನ್. ವಾಕ್ಯಕ್ಕೆ ವಿರುದ್ಧವಾಗಿ ಯಾರೋ ಜೀವಿಸ್ತಾರೆ ಅವನ್ನ ಸ್ನೇಹಿತನಾಗಿ ಇಟ್ಕೊಳ್ಬಾರ್ದು. ನಾವು ಅವನಿಂದ ದೂರ ಇರಬೇಕು. ಇಲ್ಲಂದ್ರೆ ನಾವು ಕೂಡ ದುಷ್ಟರ ಆಲೋಚನೆಯಿಂದ ಹೋಗಿ ದುಷ್ಟರಾಗ್ತೇವೆ. ಹಲ್ಲೆಲೂಯಾ. ನೆಕ್ಸ್ಟ್ ಏನು ಮಾಡ್ಬೇಕಂತೆ? ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳಬಾರ್ದಂತೆ. ಹಲ್ಲೆಲೂಯಾ. ಯಾರಾದರೂ ಪಾಪಿಗಳ ಸಹವಾಸ ಮಾಡ್ತಾ ಇದ್ರೆ ಇವತ್ತೇ ಅವರಿಂದ ದೂರ ಆಗ್ರಿ. ಹಲ್ಲೆಲೂಯಾ. ಅವರೊಟ್ಟಿಗೆ ನಿಂತುಕೊಂಡು ಅವರು ಪಾಪ ಮಾಡೋದಿಲ್ಲ, ಅವ್ರ ಜೊತೆ ನೀವು ಕೂಡ ಪಾಪಿಗಳಾಗಿದ್ರೆ ಪಾಪಿಗಳು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ನಿಂತುಕೊಳ್ಳಬಾರ್ದು. ಮತ್ತೇನು ಮಾಡಬಾರ್ದಂತೆ? ಧರ್ಮ ನಿಂದಕರೊಡನೆ ಏನು ಮಾಡಬಾರ್ದು? ಧರ್ಮ ನಿಂದಕರೊಡನೆ ಕೂತ್ಕೊಳ್ಳಬಾರ್ದು. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಯೇಸುವನ್ನು ಬೈತಿರ್ತಾರ, ಅವ್ರ ಜೊತೆನೇ ಕುಂದಿರ್ತಿರ್ತಾರ. ಮತ್ತೆ ಕೆಲವೊಬ್ಬರು ಎದ್ದು ಬರಬೇಕಲ್ಲ, ಸುಮ್ಮನೆ ಏಸು ಬಗ್ಗೆ ಮಾತಾಡ್ತೀವಿ. ಏಸು ಏನಂತ ನನಗೆ ಗೊತ್ತು. ಹಲ್ಲೆಲೂಯಾ. ಯಾಕಂದ್ರೆ ಪ್ರತಿ ವಾರ ವಾಕ್ಯ ಕೇಳುವವನು ನಾನು. ಆಮೇನ್. ನನಗೆ ಗೊತ್ತು, ನಿನಗೆ ಗೊತ್ತಂತೇಳಿ ಎದ್ದು ಬರ್ಬೇಕು. ಅವನ ಜೊತೆ ಕೂತ ಹೌದು ಬಿಡ್ರ ನಮ್ಮ ಸುಳ್ಳು ಹಂಗೆ ಮಾತಾಡ್ತಾನೆ ಅನ್ಬಾರ್ದು. ಹಲ್ಲೆಲೂಯಾ. ಈ ಕೆಲಸ ಮಾಡಬಾರ್ದು. ಮುಂದೆ ಏನು ಹೇಳ್ತೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಲ್ಲಿ ಧ್ಯಾನಿಸಿರೋ ಅವನು ಎಷ್ಟೋ ಧನ್ಯನಂತೆ. ಎಂಥದ್ದೇನು ಗೊತ್ತಾ? ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಂಥ ಮರದಾಗಿರೋ ಅವನೇನು ಮಾಡ್ತಾನೆ? ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಹಲ್ಲೆಲೂಯಾ. ಯಾರಾದರೂ ವಾಕ್ಯಕ್ಕೆ ಸ್ಥಿರವಾಗಿ ನಿಂತು ಮುಂದೆ ಜೀವನದಲ್ಲಿ ಈ ವರ್ಷ ಸಾಕ್ತಿರೋ ನಿಮ್ಮ ಜೀವಿತದಲ್ಲಿ ಫಲಗಳು ಬರುತ್ತವೆ. ಆಮೇನ್. ಹಲ್ಲೆಲೂಯಾ. ಈ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೀವಿತದಲ್ಲಿ ಯಾವ ಫಲವು ಕಾಣದೆ ಹೋಗಿದ್ರೆ, ನೀವು ವಾಕ್ಯದ ಪ್ರಕಾರ ನಡೀತಾ ಹೋದ್ರೆ ನಿಮ್ಮ ಜೀವಿತದಲ್ಲಿ ಫಲಗಳು ಬರುತ್ತವೆ. ಹಲ್ಲೆಲೂಯಾ. ವಾಕ್ಯವನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಿಮಗೆ ಫಲಗಳು ಬರಬೇಕಾದ್ರೆ ವಾಕ್ಯವನ್ನು ಹಿಡ್ಕೊಳ್ಬೇಕು. ಆಮೇನ್. ಏನು ಮಾಡ್ಬೇಕು ನೀವು? ಇದು ನನ್ನ ವಾಕ್ಯ, ಇದ್ರ ಪ್ರಕಾರ ನಾನು ಇರಬೇಕು. ಹಲ್ಲೆಲೂಯಾ. ಇದ್ರ ಪ್ರಕಾರ ನಾನು ಜೀವಿಸ್ಬೇಕಂತೇಳಿ ನೀವೇನು ಮಾಡಬೇಕು? ಮುಂದೆ ಹಾದು ಹೋಗ್ಬೇಕು. ಆಮೇನ್. ಎಷ್ಟು ಜನರು ಹೋಗ್ತೀರಿ? ಹಲ್ಲೆಲೂಯಾ. ಎಲಿಯಾಜರ್ ಎಲ್ಲಿಂತಿದ್ದ ಹೇಳ್ರಿ? ವಾಕ್ಯ ಮುಗಿಸ್ತೇನೆ, ನಾನು 10 ನಿಮಿಷ ವಾಕ್ಯ ಮುಗಿಸ್ಬಿಡ್ತೀನಿ. ಎಲಿಯಾಜರ್ ಎಲ್ಲಿಂತಿದ್ದ? ನೀರಿನ ಬುಗಿ. ಯಾವ್ದು ಅರ್ಥ ಹೋಲಿಕೆ ಅದು ಆತ್ಮೀಯ ರೀತಿಯಲ್ಲಿ? ವಾಕ್ಯ ಬಳಿಯಲ್ಲಿ ನಿಂತಿದ್ದ. ಹಲ್ಲೆಲೂಯಾ. ವಾಕ್ಯ ಬಳಿಯಲ್ಲಿ ನಿಂತಿರುವ ವ್ಯಕ್ತಿ ಫಲ ಹೊಂದಿದನು. ಹಲ್ಲೆಲೂಯಾ. ವಾಕ್ಯ ಬಳಿಯಲ್ಲಿ ನಿಂತ ವ್ಯಕ್ತಿ ಸಫಲತೆ ಕಂಡನು. ಆಮೇನ್. ಹಲ್ಲೆಲೂಯಾ. ಇವತ್ತು ನೀವು ಕೂಡ ವಾಕ್ಯ ಪ್ರಕಾರ ನಿಂತು ವಾಕ್ಯಗೆ ಒಳಗಾಗಿ ನೀವು ವಾಕ್ಯ ಪ್ರಕಾರ ನಡೆದ್ರೆ ನಿಮ್ಮ ಜೀವಿತದಲ್ಲಿ ಕೂಡ ನೀವು ಏನೇ ಕೆಲಸ ಮಾಡ್ರಿ ದೇವರು ಸಫಲತೆ ಕೊಡ್ತಾನೆ. ಆಮೇನ್. ಹೇಗೆ ಕೊಡ್ತಾನೆ ನೋಡ್ರಿ? ದೇವರು ಸಫಲತೆ ಕೊಡ್ತಾನೆ. ಬೈಬಲಲ್ಲಿ ಇನ್ನೊಬ್ರು ನಿಂತಾರ, ಅವ್ರ ಬಗ್ಗೆ ನಾನು ವಾಕ್ಯ ಮುಗಿಸಿಬಿಡ್ತೀನಿ. 3 ಮಕ್ಕಳು
ಅಮ್ರಾಮನಿಗೆ. ಯಾರಿಗೆ? ಅಬ್ರಾಮ್ ಕೇಳಿ ಅಮ್ರಾಮ್ ಯಾರಂತೀರ? ಮೋಶೆ ರಪ್ಪನ ಹೆಸರು ಏನ್ ಹೇಳ್ರಿ? ಅಮ್ರಾಮ್. ಮೋಶೆ ಹುಟ್ಟುವಾಗ ರಾಜಾಜ್ಞೆ ಬಂತು ಫರೋಹನಿಂದ. ಇಬ್ರಿಯರ ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರೆ ಸಾಯಿಸ್ಬೇಕಂತ ಏನ್ ಬಂತ ಹೇಳ್ರಿ? ರಾಜಾಜ್ಞೆ ಬಂತು. ಆಗ ಯೊಕೆಬೇದಳು ಏನ್ ಮಾಡ್ಲು ಗೊತ್ತಿಲ್ಲ ನಿಮಗೆ? ಏನ್ ಮಾಡ್ಲು? 3 ತಿಂಗಳು ಬಚ್ಚಿಟ್ಲು. ಏನ್ ಮಾಡ್ಲು? ಹುಟ್ಟಿರೋ ಮಗನ್ ದೊಡ್ಡರ ಬಚ್ಚಿಡ್ಬೋದೇ, ನಾನು ಸಣ್ಣರ ಬಚ್ಚಿಡಕ್ ಆಗ್ತಿಲ್ಲ. ನಿಮ್ಗೆ ಗೊತ್ತಾತ್ತೆ ಯಾವ್ದಾವು ಅಂತವ ಇಲ್ಲ. 3 ತಿಂಗಳು ಕೂಸ ಹೆಂಗಿರ್ತಾವ? ಸುಮ್ನೆ ಇರ್ತಾವ? ಸುಮ್ನೆ ಇರೋದ್ರಲ್ಲಿ ಅಳ್ತಾವಲ್ಲ. ಆರಾಮಾಗ ಏನಾಯ್ತು ಗೊತ್ತಾ? ಇವ್ ನಿಂಗೆ ಅಟ್ಕಂದ್ರಿಗಿನ ನಮ್ ಪ್ರಾಣ ಕಡ್ಡ ಆಗೈತೆ ಅಂತೇಳಿ ದೇವರಿಗೆ ಬಿಟ್ಟಿದ್ದಂತ ಏನ್ ಮಾಡುದು ಗೊತ್ತಾ? ಆಪ್ ತಗೊಂಡ್ಲು, ಪೆಟ್ಟಿಗೆ ಮಾಡ್ಲು, ರಾಳ ಹಚ್ಚಿದ್ಲು, ಮೋಶೆನ ಇಟ್ಲು, ನೈಲ್ ನದಿಗೆ ಬಿಟ್ಬಿಟ್ಲು. ಏನ್ ಮಾಡ್ಲು? ಏನ್ ಮಾಡ್ದು ಹೇಳ್ರಿ? ಯೊಕೆಬೇದಳು ನೈಲ್ ನದಿಗೆ ಬಿಟ್ಬಿಟ್ಲು. ಯಾವಾಗ ಬಿಟ್ಲು? ಮೋಶೆಕ್ಕಿಂತ 6 ವರ್ಷ ದೊಡ್ಡವಳು. ಯಾರೋ? ಮಿರ್ಯಾಮಳು. ಏನ್ ಮಾಡಿದ್ರು ಗೊತ್ತಾ? ಆ ನೈಲ್ ನದಿಯಲ್ಲಿ ಮೋಶೆ ಪೆಟ್ಟಿಗೆಯಲ್ಲಿ 3 ತಿಂಗಳು ಕೂಸು ಹೋಗ್ತಾ ಇದ್ರೆ ಮಿರ್ಯಾಮಳಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಏನ್ ನೋಡ್ತಾ ಗೊತ್ತಾ? ದೇವರೇ, ನನ್ನ ತಮ್ಮನ್ 3 ತಿಂಗಳು ಬದುಕಿಸಿ ನಿಮ್ ಚಿತ್ತ ಏನ್ ನಮ್ಮ ತಮ್ಮನ ಮೇಲೆ? ಸುಮ್ಮನೆ ಬದುಕಿಲ್ಲ. 3 ತಿಂಗಳು ಬದುಕು. 3 ತಿಂಗಳ ಎಷ್ಟು ದಿನ ಹೇಳ್ರಿ? 3 ತಿಂಗಳ ಎಷ್ಟು ದಿನ? 90 ದಿನ. ಹಲ್ಲೆಲೂಯಾ. 90 ಎಲ್ಲ 31 ಇದ್ರೆ 93, 91, 92, 93 ಆಗೋದು. ಹಲ್ಲೆಲೂಯಾ. ಅಷ್ಟು ದಿನಗಳ ಕಾಲ ದೇವರ ಮೋಶೆನ ಬದುಕಿಸಿ ಅಲ್ಲ. ಈಗ ಏನಾಗುತ್ತೆ ಅಂತೇಳಿ ಮಿರ್ಯಾಮಳಿಂದ ತೆಗೆದು ವಾಕ್ಯ ಓದೋಣ ಸರಿ. ವಿಮೋಚನೆ ಕಂಡ 2ನೇ ಅಧ್ಯಾಯ 4ನೇ ವಚನ ಓದ್ರಿ ಬೇಗ ಬೇಗ ಬೇಗ. ಕೂಸಿಗೆ ಏನಾಗುವುದೆಂದು ತಿಳ್ಕೊಳ್ಳೋದಕ್ಕೆ ಅದರ ಅಕ್ಕನ್ನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಏನ್ ಮಾಡಿದೆ ಹೇಳ್ರಿ? ಆಕೆ ವಾಕ್ಯ ಇದ್ದವಳು. ಯಾಕಂದ್ರೆ ಮಿರ್ಯಾಮಳು ಬೈಬಲಲ್ಲಿ ಫಸ್ಟ್ ಪ್ರವಾದಿ. ಮಿರ್ಯಾಮಳು ಯಾಕಂದ್ರಿ? ಬೈಬಲಲ್ಲಿ ಫಸ್ಟ್ ಪ್ರವಾದಿ. ಹಲ್ಲೆಲೂಯಾ. ಸ್ತ್ರೀಯರಲ್ಲಿ ಫಸ್ಟ್ ಪ್ರವಾದಿ ಯಾರು? ಮಿರ್ಯಾಮಳು. ಹಲ್ಲೆಲೂಯಾ. ಆಕೆ ಎಲ್ಲಿಂದ ಹೇಳ್ರಿ? ದೇವರ ಚಿತ್ತ ಏನಾಗುತ್ತೆ? ಈಗ ಬಿಟ್ಟುಬಿಟ್ಟಿವಿ, ಮೋಶೆನ ಬಿಟ್ಟುಬಿಟ್ಟಿವಿ. ಈಗ ಏನಾಗುತ್ತೋ ದೇವರೇ ನಿನ್ ಚಿತ್ತ ಏನು? ನಾನು ಅನ್ಕೋತೀನಿ ಮಿರ್ಯಾಮಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಚಿಕ್ಕ ಹುಡುಗರೇ, ಮೋಶೆಕ್ಕಿಂತ 6 ವರ್ಷ ದೊಡ್ಡವಳು. ಆದ್ರೆ ದೇವರ ಚಿತ್ತ ನೋಡ್ತಾ ನಿಂತಾಳಲ್ಲ. ದೇವರಲ್ಲೇ ಮೋಶೆಗೋಸ್ಕರ ಉತ್ತಮವಾದ ಕಾರ್ಯ ಮಾಡಿದನು. ಆಮೆನ್. ಹಲ್ಲೆಲೂಯಾ. ಯಾವ ಮನೆಯಲ್ಲಾದ್ರೆ ಆಜ್ಞೆ ಬಂತೋ ಸಾಯಿಸ್ಬೇಕಂತೇಳಿ ಅದೇ ಮನೆಯಲ್ಲಿ 40 ವರ್ಷ ಬಾಳಿ ಬದುಕುವಂತೆ ದೇವರು ಕಾರ್ಯ ಮಾಡಿದನು. ಆಮೆನ್. ಅದು ದೇವರ ಉದ್ದೇಶ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾಜಾಜ್ಞೆ ಬಂದ ಮನೆಯಲ್ಲೇ ದೇವರು ಏನ್ ಮಾಡ್ದಿಲ್ರಿ? ಮೋಶೆನ ಸಾಕಿ ಸೆಲವಿದ. ವಾಕ್ಯದಲ್ಲಿ ನಿಂತವ್ರನ್ನ ದೇವರ ಚಿತ್ತ ಬಯಸಿತ ನಿಂತವ್ರನ್ನ ದೇವರ ಕೈ ಬಿಡೋದಿಲ್ಲ. ಆಮೆನ್. ಹಲ್ಲೆಲೂಯಾ. ನಿಂತೋ ದೇವರು ಕಾರ್ಯ ಮಾಡಿದನು. ಆಮೆನ್. ಇವತ್ತು ನಾವು ನೀವು ಕೂಡ ಏನ್ ಮಾಡೋಣ ಹೇಳ್ರಿ? ಏನ್ ಮಾಡೋಣ? ಏನೇ ಹೋರಾಟ ಬರಲಿ ದೇವರ ಚಿತ್ತ ಏನೆಂಬುದಾಗಿ ಒಂದು ಸ್ಟಡಿ ಆಗಲಿಲ್ಲ, ಬಿದ್ದೋಗ್ಬಾರ್ದು. ನಾವು ಕಷ್ಟ ಬಂತ ಕುಗ್ಗಿ ಹೋಗ್ಬಾರ್ದು. ಅಯ್ಯೋ ಬಂತು 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 ಬರ್ಲಿ. ಹಲ್ಲೆಲೂಯಾ. ಲೋಕವನ್ನು ಜಯಿಸಿದ ದೇವರ ನಮ್ಮ ಪಕ್ಷ ಇದ್ದಾನೆ. ಆಮೆನ್. ಅವತ್ತು ಅಧಿಕಾರಿ ಫರೋಹ ರಾಜನೇ ರಾಜಾಜ್ಞೆ ಬಂದಾಗ ಕೂಡ ಅವನ ಮನೆಗೆ ದೇವರು ಮೋಶೆನ ಕಳಿಸನಂದ್ರೆ ಅರ್ಥ ಮಾಡ್ರಿ. ಇವತ್ತು ನಾವು ನೀವು ಕಷ್ಟಪಡಿದ್ರೆ ದೊಡ್ಡದಲ್ಲ. ನಮಗೇನು ಸಾವು ಇಲ್ಲಿಗೆ ಬಂದಿಲ್ಲ. ಹಲ್ಲೆಲೂಯಾ. ಅದರ ದೇವರ ಚಿತ್ತವನ್ನು ಬಯಸ್ಬೇಕಂದ್ರೆ ವಾಕ್ಯ ನಮ್ಮಲ್ಲಿ ಇರ್ಬೇಕು. ಏನಿರ್ಬೇಕು ನಮ್ಮಲ್ಲಿ? ಇಲ್ಲಿ ಕುಂತಿರುವ ನೀವೆಲ್ಲರೂ ವಾಕ್ಯ ಪ್ರಕಾರ ನಡ್ರಿ. ನಿಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ದೇವರು ಅದರ ಮಧ್ಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇನ್. ಅವತ್ತು ಮೋಶೆನ ಯಾವ ರೀತಿ ದೇವರು ಆಜ್ಞೆ ಮಾಡಿದ ಮನೆಯಲ್ಲೇ ತಿರುಗಿ ಬೆಳೆಯುವಂತೆ ಮಾಡಿದನೋ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೂಡ ಸೈತಾನ ಎಷ್ಟೇ ತಡಿಬೇಕಂತೇಳಿ ಎಷ್ಟೇ ಹೋರಾಟಗಳು ತಂದಾಗ ಕೂಡ ಅದರ ಮಧ್ಯದಲ್ಲಿ ದೇವರು ಉತ್ತಮ ಸ್ಥಿತಿಯಲ್ಲಿ ಬೆಳೆಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡ್ರಿ? ವಾಕ್ಯದಲ್ಲಿ ನಿಂತುಕೊಳ್ರಿ. ಏನು ಮಾಡ್ರಿ? ವಾಕ್ಯದಲ್ಲಿ. ಎರಡನೇದಾಗಿ ದೇವರ ಚಿತ್ತವನ್ನು ಬಯಸುತ್ತಾ ನಿಂತುಕೊಳ್ರಿ. ಹಲ್ಲೆಲೂಯಾ. ಏನೇ ಬಂದ್ರೆ ಬಿದ್ದೋಗ್ಬೇಡ್ರಿ. ಕೆಲವರು ಅಂತಿರ್ತಾರೆ ಯೇಸು ನಂಬಿಕೆ ಏನು ನಿನಗೆ ಇನ್ನು ಕಷ್ಟಗಳು ಇರಲಿ, ದೇವರನ್ನ ಜೀವಿತದಲ್ಲಿ ಒಳ್ಳೇದು ಮಾಡ್ತಾನೆ. ಆಮೇನ್. ಏನು ನಿನಗೆ ಇಷ್ಟ ರೋಗ ಇರಲಿ, ಬದುಕೋದೋದರೆ ಕ್ರಿಸ್ತನೇ. ಹಲ್ಲೆಲೂಯಾ. ಯಾಕೆ ನಿನಗೆ ಇಷ್ಟ ಮಾಡ್ತಾನೆ? ಯೇಸು ಕ್ರಿಸ್ತನೇ ನಮಗೆ ಆಧಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನ ನಾವು ಇಟ್ಕೊಳ್ಬೇಕು ಮನಸ್ಸಲ್ಲಿ. ಆಮೇನ್. ಈ ವಾರದಿಂದ
ಪ್ರತಿ ವಾರ ಒಂದು ಚಾಲೆಂಜ್ ತಗೊಂಡು ವಾಕ್ಯದಲ್ಲಿ ನಿಂತ್ಕೊಳ್ಳೋಕೆ, ವಾಕ್ಯ ಕೇಳಕ್ಕೆ ಬರ್ರಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಗಮನಿಸಿರಿ, ವಾಕ್ಯ ಇಲ್ಲದವನು ಸತ್ತಂತ ಜೀವಿತ. ಬದುಕಿದ್ರು ಆತ್ಮಿಕ ಜೀವಿತದಲ್ಲಿ ಸತ್ತಂಗೆ ವಾಕ್ಯ ಇರಬೇಕು. ಇನ್ನೂ ಕೆಲವೊಬ್ರು ಭಾಳ ಜನರಲ್ಲಿ ಹೆಂಗಿದ್ರೆ ಅಂದರೆ, ಸ್ವಲ್ಪ ಬಲಹೀನತೆ ಬಂದರೆ ಮನೆಗೆ ಇದ್ಬಿಡ್ತೀವಿ. ಹಂಗಿರಬಾರ್ದು. 12 ವರ್ಷಗಳ ಕಾಲ ರಕ್ತಕೋಸುಮ ರೋಗಿ ಇದ್ದಾಗನೇ ಬಂದ್ಲಾಕೆ. ಎಲ್ಲಿಗೆ ಬಂದು ಹೇಳ್ರಿ? ಎಲ್ಲಿಗೆ ಬಂದ್ಲು? ಮತ್ತೇನು ಮಾಡಿದ್ಲು? ರೋಗ ಇದ್ದಂತೇಳಿ ಮನೆ ಮಕ್ಕಳಕ್ಕೆ ದೇವ್ರ ಬಳಿಗೆ ಬಂದು. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಕುರುಡ, ಕಣ್ಣಿಲ್ಲ, ಬಾರ್ತಿಮಾಯ, ಕಣ್ಣಿಲ್ಲ ಆತನಿಗೆ. 10:46 ವಚನ ಲೂಕಂಬರ ಸುವಾರ್ತೆ ಓದಕ್ಕೆ ಹೋಗ್ಬೇಡ್ರಿ. ಕಣ್ಣಿಲ್ಲ ಆತನಿಗೆ. ಏನ್ ಮಾಡ್ದ? ಏಸಲದಿಂದ ಗೊತ್ತಾಗಿ ದಾವೀದ್ ಕುಮಾರನೇ ಏನ್ ಮಾಡೋಣ ಅಂತ ಯಾರು ಗೊತ್ತಿಲ್ಲ, ಕೊನಿ ಗೊತ್ತಿಲ್ಲ, ಏನ್ ಗೊತ್ತು, ಸುಮ್ಮನೆ ಅರಸ್ತಾನ ಅಷ್ಟೇ. ಮುಂದೆ ಹೋಗಿ ನೋಡಿದಂಗೆ ಜನರು ಗದರಿಸಿದ್ರು ಕೂಡ, ಎಷ್ಟು ತಡೆದ್ರು ಕೂಡ ಕೇರೇ ಮಾಡಲಿಲ್ಲ. ದೇವರ ಮಾತು ಬರ್ಬೇಕು ನನಗೆ, ದೇವ್ರನ್ನ ಗುಣಪಡಿಸ್ಬೇಕು, ದೇವ್ರ ಅದ್ಭುತ ಮಾಡ್ಬೇಕಂತ ಓಡಿ ಬಂದ. ಹಲ್ಲೆಲೂಯಾ. ಕಣ್ಣು ಬಂದವ ಇಲ್ಲ? ಕಣ್ಣು ಬಂದವ ಇಲ್ಲ? ಏಸು ಒಂದು ಕಡೆ ಇದ್ದ, ಒಬ್ಬ ವಿಧವೆಯ ಮಗನ ಸತ್ತು ಹೋಗಿದ್ದ. ಆ ಮಗ ಆದ್ಮೇಲೆ ಇನ್ನು ಯಾರ ಆಕೆಗೆ ದಿಕ್ಕೇ ಇಲ್ಲ. ಏಸು ಇರುವ ಕಡೆಯಲ್ಲಿ ಆ ಡೆಡ್ ಬಾಡಿ ಬಂತು. ದೇವ್ರೇನ್ ಮಾಡ್ದ? ಜೀವ ಇಲ್ಲದ ಡೆಡ್ ಬಾಡಿಗೆ ಮುಟ್ಟಿ, ಚಟ್ಟ ಮುಟ್ಟಿದ ಎದ್ದು ನಡೆ ಅಂದ. ಅವನಿಗೆ ಜೀವ ಬಂತು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲ ತಿಳ್ಕೊಡ್ರಿ, ರೋಗ ಬಂತು, ಕಷ್ಟ ಬಂತು, ದಾರಿದ್ರ್ಯ ಬಂತು, ಬಡತನ ಬಂತು, ಅದಕ್ಕೋಸ್ಕರ ಚರ್ಚಿಗೆ ಬರೋಕ್ಕಾಗಿರತ್ತೆ ಈ ನೆವಗಳು ಹೇಳ್ಬಾಡ್ರಿ. ಹಲ್ಲೆಲೂಯಾ. ಇದನ್ನ ತಗೊಳ್ರಿ. ಆಮೇನ್. ಹೊಸ ಒಡಂಬಡಿಕೆಯಲ್ಲಿ 37 ಅದ್ಭುತಗಳು ಬರೆಯಲ್ಪಟ್ಟಿದೆ. ದೇವರು ಮಾಡಿದ ಅದ್ಭುತಗಳು ಬಹಳ ಇದಾವ, ಬರೆದಿರೋ 37. ಹಲ್ಲೆಲೂಯಾ. ಯಾವ್ದಾವ್ದು? ಮತ್ತಾಯ, ಮಾರ್ಕ, ಲೂಕ, ಯೋಹಾನ್ ಸುವಾರ್ತೆಯಲ್ಲಿ 37 ಅದ್ಭುತ ಬಂದಿದೆ. ಆ 37 ಅದ್ಭುತಗಳು ನೀವು ಯೋಚನೆ ಮಾಡಂಗಿಲ್ಲ, ಅಂತ ಅದ್ಭುತಗಳು ಬರ್ದಿದ್ದಾನೆ ದೇವರು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ದೇವ್ರ ಬಳಿಗೆ ಬರ್ರಿ, ದೇವರ ವಾಕ್ಯವನ್ನು ಕೇಳ್ರಿ, ದೇವರ ಮಾತನ್ನು ಕೇಳ್ರಿ, ಆತನ ಚಿತ್ತವನ್ನು ನಿಂತುಕೊಂಡು ಬಯಸ್ತಾ ಇರಿ. ಅವತ್ತು ದಡದ ಮೇಲೆ ನಿಂತು ಜನರು ಯಾವ ರೀತಿ ದೇವರ ಮಾತನ್ನು ಕೇಳಿದ್ರು, ಅದೇ ರೀತಿಯಲ್ಲಿ ಪ್ರತಿ ವಾರ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ದೇವರ ವಾಕ್ಯವನ್ನು ಕೇಳ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾನೆ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ, ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾಗಿರುವ ದೇವ ನಿನಗೆ ಸ್ತೋತ್ರ. ಇಲ್ಲದನಿಗಿರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಆ ಜನರೆಲ್ಲರೂ ದಡದಲ್ಲಿ ನಿಂತ ಹಾಗೆ, ನಿನ್ನ ಮಾತಿಗೆ ಪ್ರಾಮುಖ್ಯತೆ ಕೊಟ್ಟ ಹಾಗೆ ದೇವರೇ, ಎಲಿಯಾಜರ್ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತ ಹಾಗೆ, ನಿನ್ನ ಆಸೆ ಪಟ್ಟ ಹಾಗೆ ಮೋಶೆ ಕರ್ತಾದ ಕರ್ತನೆ ನಿನ್ನ ಬಳಿಯಲ್ಲಿ ನಿಂತನು. ನನ್ನ ಜನರು ಸಭೆಯವರಿಗೆ ವಾಕ್ಯ ಕೇಳಿದ ಪ್ರತಿಯೊಬ್ಬರು ನಿಂತುಕೊಂಡು ಆಶೀರ್ವದಿಸಲ್ಪಡುವಂತೆ ಕೃಪೆ ತೋರಿಸು ಯೇಸುವಿನ ನಾಮದಲ್ಲಿ. ದೇವರೇ ಕಾರ್ಯ ಮಾಡಿದೇವ್ರೆ, ಕಾರ್ಯ ಮಾಡಿದೇವ್ರೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ದೇವರೇ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತು, ಎಲ್ಲರೂ ಕೂಡ ದೇವರೇ ನಿನ್ನ ಚಿತ್ತವನ್ನು ಬಯಸುವುದಕ್ಕೆ ನಿಂತುಕೊಳ್ಳಿ. ಆತ್ಮಿಕ ವಿಷಯದಲ್ಲಿ ಬಿದ್ದು ಹೋಗಬಾರದು ದೇವರೇ. ಕರ್ತಾದಿ ಕರ್ತನೆ, ಇಷ್ಟು ದಿನ ಒಳ್ಳೇದಾಯಿತು, ಈಗ ಯಾಕೆ ಕೆಟ್ಟದಾಗ್ತಾ ಇದೆ ಎಂಬುದಾಗಿ ದೇವರೇ ಆತ್ಮಿಕ ವಿಷಯದಲ್ಲಿ ಜನರು ಬಿದ್ದು ಹೋಗಬಾರದು ದೇವರೇ. ಆತ್ಮಿಕ ವಿಷಯದಲ್ಲಿ ಮಿರಿಯಮಳಾಗಿ ಆ ಚಿಕ್ಕ ಹುಡುಗಿ ಸ್ಥಿರವಾಗಿ ನಿನ್ನ ಚಿತ್ತವನ್ನು ಎದುರು ನೋಡಿದಳು. ನನ್ನ ತಮ್ಮನ ಜೀವಿತದಲ್ಲಿ ಏನು ಕಾರ್ಯ ಮಾಡ್ತಾನೆ ದೇವರು ಎಂಬುದಾಗಿ ಎದುರು ನೋಡಿದಳು ದೇವರೇ. ಕರ್ತಾದಿ ಕರ್ತನೆ, ಅದೇ ರೀತಿಯಲ್ಲಿ ನಿನ್ನ ಚಿತ್ತವನ್ನು ಬಯಸುವಂತೆ ಏನೇ ಹೋರಾಟಗಳು ಬರಲಿ, ನಿಲ್ಲುವುದಕ್ಕೆ ಬಲವನ್ನು ಕೊಟ್ಟು ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ ದೇವರೇ ನಿನ್ನ ಕಾರ್ಯ ಮಾಡು. ಎಲ್ಲರನ್ನ ಬಲಪಡಿಸಿದವ್ರೆ, ಎಲ್ಲರನ್ನ ಬಲಪಡಿಸಿದವ್ರೆ, ಎಲ್ಲರನ್ನ ಬಲಪಡಿಸಿದವ್ರೆ, ಎಲ್ಲರನ್ನ ಬಲಪಡಿಸಿದವ್ರೆ. ಅದ್ಭುತ ರೀತಿಯಲ್ಲಿ ನಡೆಸಿದವ್ರೆ, ಅದ್ಭುತ ರೀತಿಯಲ್ಲಿ ನಡೆಸಿದವ್ರೆ, ಅದ್ಭುತ ರೀತಿಯಲ್ಲಿ ನಡೆಸಿದವ್ರೆ. ದೇವಾ ನೀನೇ ಕಾರ್ಯ ಮಾಡು, ಎಲ್ಲರನ್ನ ಬಲಪಡಿಸಿ, ಎಲ್ಲ ವಿಷಯದಲ್ಲಿ ಕರ್ತಾದಿ ಕರ್ತನೆ ನೀನು ಮಾತ್ರ ನಡೆಸಿ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಇದುವರೆಗೂ ನಡೆಸಿದಾತನು ಮುಂದೆ ಕೂಡ ನಡೆಸಿ ಎಲ್ಲ ವಿಷಯದಲ್ಲಿ ನೀನು ಮಹಿಮೆ ಹೊಂದಬೇಕಂತ ಕೇಳ್ತಾ ವಾಕ್ಯ ಪ್ರಕಾರ ನಿಂತು ನಿನ್ನ ಮೇಲೆ ಭಕ್ತಿಯ ಜೀವನದಲ್ಲಿ ಬಲವಾಗಿ ವೃದ್ಧಿ ಹೊಂದಿ ಕುಟುಂಬ ಸಹಿತವಾಗಿ ಆಲಯಕ್ಕೆ ಬಂದು ದೇವರೇ ನಿನ್ನ ಆಡಿ ಹರಿಸುವಂತೆ ಕೃಪೆ ತೋರಿಸಬೇಕೆಂದು ಕೇಳ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಸಹವಾಸ ಈಗ ತನ್ನ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಸ್ಥಿತಿ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.